ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೊನೆಗೂ ಮಾಧವ್ ಸರ್ಗೆ ಕೆಫೆ ಉಳಿತಲ್ಲದ ತಣ ನ್ಯಾಯ ಗೆದ್ದಾಗಾಯ್ತು. ಆ ನ್ಯಾಯನ ಗೆಲ್ಲಿಸಿದ್ದು ಈ ದತ್ತಣ್ಣ ಕಣೋ. ನಾನು ಹೋಗಿ ಪಟ್ ಅಂತ ಲೆಕ್ಕ ಮಾಡದೇ ಇದ್ದಿದ್ರೆ ಚಪ್ಪಲಿ ಕಳ ಮುಳುಗಿ ಹೋಗ್ತಿದ್ದ. ಹೌದೌದು, ಮಾಧವ್ ಅವ್ರ ಕೆಫೆ ಉಳಿದಿದ್ದೇ ನಿನ್ನಿಂದ. 100% ಕರೆಕ್ಟ್. ಸೋಗ್ಲಾಡಿ, ದಂಡ್ಪಿಂಡಿನಿಗೆ ಆವಾಗಲೇ ಫೋನ್ ಮಾಡ್ತಾ ಇದ್ಯಲ್ಲ, ಏನಂದ ಅವನು? ಯಾಕೆ ಇನ್ನೂ ಬಂದಿಲ್ಲ? ಗೊತ್ತಿಲ್ಲ ತಾತ, ಏನೋ ಕೆಲಸ ಇದೆ ಅನ್ಸುತ್ತೆ. ಬಂದಲ್ಲ ನೆನೆದವರ ಮನದಲ್ಲಿ ಅಂತ. ಚಾಲೆಂಜಲ್ಲಿ ಗೆದ್ದಿದ್ದಕ್ಕೆ ತಾತನೇ ಸ್ವೀಟ್ ತರಕ್ಕೆ ಹೇಳಿದ್ದು. ತರಕ್ಕೆ ಹೇಳಿದ್ರೆ ತಂದು ಕೊಟ್ಬಿಟ್ರೆ ಅಷ್ಟಕ್ಕೆ ಮುಗಿದೋಯ್ತಾ? ಇನ್ನೇನು ಮಾಡ್ಬೇಕು ತಾತ? ತಗೋ, ನೀನೇ ನಿನ್ನ ಹೆಂಡತಿಗೆ ತಿನ್ಸು. ಅಂತೂ ನೀವು ವಾನರ ಸೇನೆ ಲಂಕೆ ವಿರುದ್ಧ ಗೆದ್ಬಿಡ್ತು. ಮತ್ತೆ ಈ ದತ್ತ ಹೋದಲ್ಲಿ ಸೋಲು ಅನ್ನೋದೇ ಇಲ್ಲ. ಅಭಿ, ನಾನು ಚಿಕ್ಕಮ್ಮ, ಡೋರ್ ಓಪನ್ ಮಾಡೋ. ಅಭಿ, ಕೆಫೆಲಿ ಏನು ನಡೀತು ಅಂತ ನಿಮ್ಮ ಮಾವ ಫೋನ್ ಮಾಡಿ ನನಗೆ ಹೇಳಿದ್ರು. ಕೂತ್ಕೊಂಡು ಮಾತಾಡೋಣ, ಡೋರ್ ಓಪನ್ ಮಾಡೋ. ನನಗೆ ಚಾಲೆಂಜಲ್ಲಿ ಯಾರು ಗೆದ್ದರೂ ಖುಷಿನೇ ಕಣೋ. ಯಾಕಂದರೆ ಸೋತವರಿಂದ ಅಡ್ವಾಂಟೇಜ್ ತಗೊಳ್ಳೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಭಿ, ಅಭಿ, ಯಾಕೆ ಬಾಗ್ಲ ಹಾಕಿದ್ದೆ? ಈಗ ಏನಾಯ್ತು ಅಂತ? ಏನಿದು? ಎಲ್ಲಿಗೆ ಹೋಗ್ತಿದ್ಯಾ? ನನಗೆ ಅವಮಾನ ಆಗದಿರೋ ಕಡೆ ಹೋಗ್ತಿದ್ದೀನಿ ಚಿಕ್ಕಮ್ಮ. ಅಂದ್ರೆ ಇಲ್ಲೇನು ಅವಮಾನ ಆಯ್ತು ನಿಂಗೆ? ಇನ್ನೇನಾಗಬೇಕಾಗಿದೆ ಚಿಕ್ಕಮ್ಮ? ಚಾಲೆಂಜ್ ಸೋಲ್ತೀನಿ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಓವರ್ ಕಾನ್ಫಿಡೆನ್ಸಲ್ಲಿ ಸೋತ್ಬಿಟ್ಟೆ. ಈಗ ಇಡೀ ಮನೆಯವರು ನನ್ನ ನೋಡಿ ನಗ್ತಾ ಇರೋ ಹಾಗಿದೆ. ಮೊನ್ನೆಯವರು ಕೆಲ್ಸದವ್ರು ಎಲ್ರು ಇಲ್ಲಿದ್ರೆ ನಂಗೆ ತಲೆ ಕೆಟ್ಟೋಗು ಚಿಕ್ಕಮ್ಮ. ಕೂತ್ಕೋ. ಅಭಿ, ನೀನು ಸೋತಿದ್ದು ಒಂದು ಚಾಲೆಂಜಲ್ಲಲ್ಲ. ನಿಮ್ಮಪ್ಪರ ಆಯಸ್ಸು, ಅನುಭವ, ಪಾಪ್ಯುಲಾರಿಟಿ ಮುಂದೆ ಒಂದು ಹುಡುಗ ಬುದ್ಧಿ ಸೋತಿದೆ ಅಷ್ಟೆ. ಅಷ್ಟಕ್ಕೂ ಈ ಚಾಲೆಂಜಲ್ಲಿ ಗೆಲ್ತೀಯ ಅಂತ ನನಗೂ ನಂಬಿಕೆ ಇರಲಿಲ್ಲ. ಏನು ಹೇಳ್ತಿದ್ದೀರಾ ಚಿಕ್ಕಮ್ಮ? ನನಗಷ್ಟು ಎಬಿಲಿಟಿ ಇಲ್ವಾ? ಎಬಿಲಿಟಿ ಪ್ರಶ್ನೆ ಅಲ್ಲ ಅಭಿ, ನಿಮ್ಮ ತಂದೆಗಿರೋ ಹೆಸರು ಆಗಿದೆ. ಹೀಗಿರುವಾಗ ನೀನು ಚಾಲೆಂಜ್ ತೊಗೊಂಡಿದ್ದೇ ತಪ್ಪು. ಆದರೆ ಈಗ ಚಾಲೆಂಜ್ ಮಾಡಿದ್ದು ಆಯಿತು, ಸೋತಿದ್ದು ಆಯಿತು. ಅದನ್ನೇ ನೆನ್ಪು ಮಾಡಿಕೊಂಡು ಬೇಜಾರು ಮಾಡ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಎಷ್ಟು ಕೂಲಾಗಿ ಹೇಳ್ತಿದ್ದೀರಾ ಚಿಕ್ಕಮ್ಮ? ನಾನು ಈ ಲೈಫ್ ಬಗ್ಗೆನೇ ಬೇಜಾರಾಗೋ ಮೇಲೆ ಫ್ರಸ್ಟ್ರೇಟ್ ಆಗಿದ್ದೀನಿ. ಅದಕ್ಕೆ ಹೇಳೋದು, ನಿನಗೆ ಅನುಭವ ಕಮ್ಮಿ ಅಂತ. ಲೈಫಲ್ಲಿ ಈ ಥರ ಸಿಚುವೇಶನ್ಗಳು ಎಷ್ಟು ಬರುತ್ತೆ. ವಿ ಹ್ಯಾವ್ ಟು ಮೂವ್ ಆನ್. ಸ್ವಲ್ಪ ದಿನದ ಹಿಂದೆ ನಿನ್ನ ಎಂಗೇಜ್ಮೆಂಟ್ ಆಯಿತು, ಎಲ್ಲ ನೀನು ಅಂದ್ಕೊಂಡ ಹಾಗೆ ಆಯಿತು. ಅದಕ್ಕೆ ನೀನು ಖುಷಿ ಪಟ್ಟೆ ಅಲ್ಲ? ಇದನ್ನು ಹಾಗೆ ರಿಸೀವ್ ಮಾಡು. ಫಿಲಾಸಫಿ ಕೇಳೋಕ್ಕೆ ಚೆನ್ನಾಗಿರುತ್ತೆ ಚಿಕ್ಕಮ್ಮ. ಅಡಾಪ್ಟ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಆಗಿದ್ದಿದ್ರೆ ಜಗತ್ತು ಹೀಗಿರ್ತಿರ್ಲಿಲ್ಲ. ಯಾಕೆ ಎಲ್ಲದರಲ್ಲೂ ನೆಗೆಟಿವ್ ಹುಡುಕ್ತೀಯ? ಈ ವಿಷಯದಲ್ಲೇ ನೋಡು, ಜನಾರ್ದನ್ ನೀನು ಎಷ್ಟೊಂದು ಸಪೋರ್ಟ್ ಮಾಡಿದ್ರಲ್ವ, ಕೊನೆವರೆಗೂ ನಿನ್ನ ಜೊತೆನೇ ಇದ್ರಲ್ವ. ಇಂಥ ಒಳ್ಳೆ ಮಾವ ಸಿಕ್ಕಿದ್ದಾರೆ ಅಂತ ಖುಷಿಪಡು. ಸೋಲು ಗೆಲುವು ಇದ್ದು ಎಲ್ಲರನ್ನು ಫೇಸ್ ಮಾಡ್ತೀನಿ ಅನ್ಕೋ. ಸೋತಲ್ಲೇ ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕು. ಅರ್ಥ ಆಗ್ತಿದ್ಯಾ ನಾನು ಹೇಳಿದ್ದು?
ಅಲ್ವೋ ದಂಡ್ಪಿಂಡ? ಆ ಚಪ್ಪಲಿ ಕಳ್ಳನ ಎರಡನೇ ಮಗ ಎಂಥ ಧಿಮಾಕಿನ ಹುಡುಗ. ಆ ಚಪ್ಪಲಿ ಕಳ್ಳ ಆಗಿದ್ದಕ್ಕೆ ಅವನ್ನ ಸಹಿಸ್ಕೊಂಡಿದ್ದಾನೆ. ನಾನಾಗಿದ್ರೆ ನಾಲ್ಕು ಬಾರಿಸ್ತಾ ಇದ್ದೆ. ಪಾಪ ಬದುಕೊಂಡ. ಅವನಿಗೆ ಪಾಪ ಅಂದವ್ರಿಗೆ ಪಾಪ ಸುತ್ತಕೊಳ್ಳುತ್ತೆ. ನಿನಗೆ ಅವನ ಬಗ್ಗೆ ಗೊತ್ತಿಲ್ಲ ಶೇಷು. ಆವತ್ತು ದೇವಸ್ಥಾನದಲ್ಲಿ ನಮ್ಮ ದಂಡಪಿಂಡನ ಹತ್ರ ಕೂಡ ಹೇಗೆ ನಡ್ಕೊಂಡ ಗೊತ್ತಾ? ನಮ್ಮ ದಂಡಪಿಂಡ ಸರಿಯಾಗಿ ಉತ್ತರ ಕೊಟ್ಟ ಅವನಿಗೆ. ದುಡ್ಡಿನ ಮದ ತಾತ. ತಾನು ಆಕಾಶದಿಂದ ಉದುರು ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಅವರು. ಆದರೆ ಅವಿನಾಶ್ ಸರ್ ಹಾಗಲ್ಲ, ತುಂಬ ಒಳ್ಳೆಯವರು. ಆ ಚಪ್ಪಲಿ ಕಳ್ಳನಿಗೂ ಅವನ ಎರಡನೇ ಮಗನಿಗೂ ಎಷ್ಟು ವ್ಯತ್ಯಾಸ. ಸಮರ್, ಕೆಫೆಲಿ ಏನಾಯಿತು ಅನ್ನೋದೆಲ್ಲ ಡೀಟೇಲ್ಡಾಗಿ ಹೇಳ್ತೀನಿ. ಫಸ್ಟ್ ನೀನು ಫ್ರೆಶ್ ಅಪ್ ಆಗ್ಬಾ, ಊಟ ಮಾಡೋಣ. ಹೌದು, ಟೈಮ್ ಆಗ್ತಿದೆ. ನೀವೆಲ್ಲ ಆರಾಮಾಗಿ ಊಟ ಮಾಡಿ ನಾನು ಮನೆಗೆ ಹೋಗ್ತೀನಿ. ಗೋದಾವರಿ ಚೋಟು ಕಾಯ್ತಿರ್ತಾರೆ. ಅಯ್ಯೋ ಅಂಕಲ್, ಹೇಳದೆ ಮರ್ತ್ಬಿಟ್ಟೆ. ಆಂಟಿ ನಿಮ್ಮನ್ನ ಕರಿತಾ ಇದ್ರು. ಹೌದಾ? ಸರಿ ತಣ, ನಾನು ಬರ್ತೀನಿ. ಊಟ ಮಾಡ್ಕೊಂಡೋಗ. ಇಲ್ಲ, ನಾ ಮನೇಲಿ ಕಾಯ್ತಿರ್ತಾರೆ. ನೀವು ಊಟ ಮಾಡಿ ನಾನು ಬರ್ತೀನಿ. ಬಂದಿದ್ದು ಲೇಟ್ ಆಯಿತು, ತುಂಬ ಕೆಲಸ ಇತ್ತೇನು? ಬರ್ತಾ ನಂದಿನಿ ಅವ್ರು ಸಿಕ್ಕಿದ್ರು, ಮಾತಾಡ್ತಾ ನಿಂತ್ಕೊಂಡೆ ಲೇಟ್ ಆಯ್ತು ಅಷ್ಟೇ. ಇದೇನಿದು ಪ್ರೆಸೆಂಟ್ ಸರ್ಪ್ರೈಸ್? ನೀನು ರೆಡಿ ಮಾಡಿದೆ ಇದನ್ನೆಲ್ಲ? ಹ್ಞೂ, ಮತ್ತೆ ನನ್ನ ಗಂಡಂಗೆ ನಾನೇ ತಾನೇ ಸರ್ಪ್ರೈಸ್ ಕೊಡಬೇಕು. ಅಲ್ಲ, ಒಂದು ಕ್ಲೈಂಟ್ ಮೀಟ್ ಮಾಡೋಕ್ಕಂತ ಆಚೆ ಹೋಗಿದೆ, ಅಷ್ಟಲ್ಲೇ ನೀನು ಇಷ್ಟೆಲ್ಲ ಮಾಡಿಬಿಟ್ಯಾ? ಹೇಗಿದೆ ಸರ್ಪ್ರೈಸ್? ತುಂಬ ಚೆನ್ನಾಗಿದೆ, ನಿನ್ನ ಥರ. ಬಟ್ ಪೂರ್ಣಿ, ಇಷ್ಟೆಲ್ಲ ಯಾಕೆ ಮಾಡಿದ್ದು? ಯಾಕೆ ಅಂದರೆ ಇವತ್ತು ನಮಗೋಸ್ಕರ ನೀವೇನೇನು ಮಾಡಿದೀರ ಅಂತ ನನಗೆ ಗೊತ್ತು. ನಿಮ್ಮ ಸಹಾಯ ಇಲ್ಲದೆ ಇದ್ದಿದ್ರೆ ಇವತ್ತು ನಾವು ಕೆಫೆ ಚಾಲೆಂಜಲ್ಲಿ ಗೆಲ್ಲಕ್ಕಾಗ್ತಾನೆ ಇರಲಿಲ್ಲ. ಅಯ್ಯೋ, ನಾನೇನು ಮಾಡಿದೆ ಪೂರ್ಣಿ? ನೀವಿವತ್ತು ಸರ್ವರ್ಸ್ನ ಕಳಿಸ್ದೇ ಇದ್ದಿದ್ರೆ ಸಾವಿರಾರು ಜನಕ್ಕೆ ನಾವಂತೂ ಸರ್ವ್ ಮಾಡೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನಾವೆಲ್ಲ ಹಾಕಿದ ಎಫರ್ಟು ಉಪಯೋಗಕ್ಕೆ ಬರದೆ ಆಹಾರ ಮೇಳ ಫ್ಲಾಪ್ ಆಗಿಬಿಡ್ತಿತ್ತೇನೋ. ಆದರೆ ನೀವಿವತ್ತು ಒಳ್ಳೆ ಟೈಮ್ಗೆ ಪ್ರೊಫೆಷ್ನಲ್ ಸರ್ವರ್ಸ್ನ ಕಳಿಸಿದ್ರಿ. ಅದರಲ್ಲೇನಿದೆ ಪೂರ್ಣಿ, ನಿನ್ಗೆ ಹೆಲ್ಪ್ ಆಗೋದು ನನ್ನ ಇಂಟೆನ್ಷನ್ ಆಗಿತ್ತು ಅಷ್ಟೇ. ಅಷ್ಟೇ ಅಲ್ಲ ರೀ, ಹೆಡ್ ಶೆಫ್ ರಾಜೇಶ್ನ ಕೆಫೆ ಕಳಿಸಿ ಕ್ಷಮೆ ಕೇಳೋ ಹಾಗೆ ಮಾಡಿದ್ರಿ. ನೀವು ಇಷ್ಟೆಲ್ಲ ಮಾಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಓ, ಆ ರಾಜೇಶ್ ಅದನ್ನು ಹೇಳ್ಬಿಟ್ನಾ? ಅವರೇನು ಹೇಳಲಿಲ್ಲ, ನೀವು ಹೇಳಬಾರ್ದು ಅಂದಿದ್ರಂತಲ್ಲ, ನಾನೇ ಬಾಯಿ ಬಿಡಿಸ್ದೆ. ಪರವಾಗಿಲ್ಲ, ನನ್ನ ಹೆಂಡ್ತಿನೂ ಸ್ಮಾರ್ಟ್ ಆಗಿದ್ದಾಳೆ. ಮಾಟೇನಿಲ್ಲ, ಸೈಲೆಂಟಾಗಿ ಒಳ್ಳೆ ಕೆಲಸ ಮಾಡೋದು, ಅದನ್ನು ಯಾರಿಗೂ ಹೇಳಬೇಡಿ ಅನ್ನೋದ್ರಲ್ಲಿ ನೀವು ಅಪ್ಪ ಮಗ ಒಂದೇ ಥರ ಅಲ್ವಾ? ಅದಕ್ಕೆ ಡೌಟ್ ಬಂದು ರಾಜೇಶ್ನ ಕೇಳಿದೆ. ನೀವು ನಿಮ್ಮ ಅಪ್ಪನ ಥರನೇ ಅಂತ ಮತ್ತೆ ಕನ್ಫರ್ಮ್ ಆಗೋಯ್ತು. ಈ ಟೈಮಲ್ಲಿ ಅವ್ರ ವಿಷಯ ಬೇಕಾ? ಸಾರಿ. ಹೋಗ್ಲಿ ಬಿಡು. ಸೊ ಈ ಡೆಕೋರೇಷನ್ ಎಲ್ಲ ಗೆದ್ದಿರೋ ಖುಷಿಗ? ಗೆದ್ದಿರೋ ಖುಷಿಗೆ ಮಾತ್ರ ಅಲ್ಲ ರೀ, ಈ ಗೆಲುವಿಗೆ ಮುಖ್ಯ ಕಾರಣ ಆಗಿರೋ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಹಾಗೆ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ ಅನಿಸ್ತು. ಅದಕ್ಕೆ ಹೀಗೊಂದು ಸಣ್ಣ ಸರ್ಪ್ರೈಸ್ ಕೊಟ್ಟು ಹೀಗೆ ಥ್ಯಾಂಕ್ಸ್ ಹೇಳೋಣ ಅಂತ. ಓಹೋ, ಹೀಗೆಲ್ಲ ಥ್ಯಾಂಕ್ಸ್ ಹೇಳೋ ಪ್ರೋಗ್ರಾಮ್ ಇದೆ ಅಂತ ಮುಂಚೆನೇ ಗೊತ್ತಿದ್ದರೆ ಇನ್ನೂ ಏನೇನೋ ಮಾಡ್ತೀನಪ್ಪ.
ಅಭಿಗೆ ಖಂಡಿತ ಬೇಜಾರಾಗಿರುತ್ತೆ ಮಹೇಶ. ಅವನು ಚಿಕ್ಕವನಾಗಿದ್ದಾಗಿಂದಲೂ ಅವನು ಹೇಗೆ ಅಂತ ನಿಂಗೆ ಗೊತ್ತಲ್ಲ. ಅವನಿಗೆ ಸಣ್ಣ ಪುಟ್ಟ ಆಟದಲ್ಲಿ ಸೋಲೋದಂದರೆ ಅದೇ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಈ ಚಾಲೆಂಜಲ್ಲಿ ಹೀಗಾಗಿದ್ದು ಅವನಿಗೆ ತುಂಬ ನಿರಾಸೆ ಆಗಿರುತ್ತೆ. ಅಭಿನ ಸೋಲ್ಸೋದು ನನ್ನ ಉದ್ದೇಶ ಆಗಿರಲಿಲ್ಲ ಕಣೋ. ಕೆಫೆ ಜನಾರ್ದನ್ ಪಾಲಾಗದಿರುವಾಗ ನೋಡ್ಕೊಳ್ಳೋಕ್ಕೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ಜನಾರ್ದನನ ಸ್ವಾರ್ಥಕ್ಕೆ ಕೆಫೆ ಪಬ್ಬಾಗಿ ಬದಲಾಗೋದ್ರಿಂದ ಕೆಫೆನೇ ನಂಬ್ಕೊಂಡ್ರು ಎಷ್ಟೋ ಕುಟುಂಬಗಳು ಬೀದಿಗೆ ಬರ್ತಿದ್ರು. ಮಗ ಅಂದ ಕಾರಣಕ್ಕೆ ಅವನು ಮಾಡಿದ್ದೆಲ್ಲ ಸರಿ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ವಾ ಮಹೇಶ? ನಿನಗೇನನ್ಸುತ್ತೆ ಹೇಳು, ನಾನು ಮಾಡಿದ್ದು ಸರಿನಾ? ಅಯ್ಯ, ಬನ್ನಿ ಪಾಪಮ್ಮ. ಅಂದ್ಕಂಡೆ ನೀವಿಲ್ಲೇ ಇರ್ತೀರ ಅಂತ. ಹೋಟೆಲು ನಿಮ್ಮ ಪಾಲಿಗೆ ಉಳೀತು ಅಂತ ಕೇಳಿ ತುಂಬ ಸಂತೋಷ ಆಯ್ತಯ್ಯ. ಹ್ಞೂ ಪಾಪಮ್ಮ, ಆದರೆ ಅಭಿ ಸರಿ ಹೋಗ್ತಾರೆ ಬಿಡಿ ಅಯ್ಯ. ನಾನೀಗ ನಿಮ್ಗೊಂದು ಸಂತೋಷದ ಸುದ್ದಿ ಹೇಳೋಕೆ ಬಂದಿದ್ದೀನಿ. ಸಂತೋಷದ ಸುದ್ದಿನ? ಏನ್ ಪಾಪಮ್ಮ? ನೀವು ಹೋಟ್ಲಿಂದ ನನ್ನನ್ನು ಬೇಗ ಮನೆಗೆ ಹೋಗು ಅಂತ ಕಳಿಸಿದ್ರಿ ಅಲ್ಲ, ಈ ಸಂತೋಷದ ಸುದ್ದಿ ಕೇಳಲಿ ಅಂತಲೇ ಆ ದೇವ್ರು ನನ್ನನ್ನು ಮನೆಗೆ ಕಳಿಸಿದ ಅಂತ ಕಾಣಿಸುತ್ತೆ. ಚಿಕ್ಕ ಯಜಮಾನರು ಇವತ್ತು ಪೂರ್ಣಿ ಅವ್ರ ಟೀಮು ಕಾಂಪಿಟೇಷನಲ್ಲಿ ಗೆಲ್ಲೋದು ನನಗೆ ತುಂಬ ಮುಖ್ಯ. ಅದಕ್ಕೆ ಅವ್ರಿಗೆ ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತಿದ್ದೀನಿ. ನಿಮಗೆ ಗೊತ್ತಿಲ್ಲದ ಹಾಗೆ ಚಿಕ್ಕ ಯಜಮಾನ್ರು ನಿಮಗೆ ಸಹಾಯ ಮಾಡಿದ್ರಯ್ಯ. ಎದುರುಗಡೆ ಕಲ್ಲಿನ ಹಂಗಿದ್ರು ಮನಸ್ಸು ಒಳಗಡೆ ನಿಮ್ಮ ಬಗ್ಗೆ ಅವರಿಗೆ ಕಾಳಜಿ ಇದೆ. ನಿಮ್ಮ ಹೋಟೆಲ್ ವಿಷಯಕ್ಕೆ ಮನೆಯೇ ಇದ್ಕೊಂಡು ಎಷ್ಟು ಒದ್ದಾಟ ನಡೆಸಿದ್ರು ಗೊತ್ತಾ? ನಿಮ್ಮ ಥರನೇ ಚಿನ್ನದಂಥ ಮನಸ್ಸು ಅವರದ್ದು. ಅವಿ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ನ ನಂಗೆ ನಂಬೋಕೆ ಆಗ್ತಿಲ್ಲ ಪಾಪಮ್ಮ. ಕೇಳಿದೆ ಮಹೇಶ, ಅವಿ ಬದಲಾಗ್ತಿದ್ದಾನೆ ಅಂತ ನಾನು ಹೇಳಿದ್ನಲ್ಲ, ಪಾಪಮ್ಮ ಹೇಳಿದ್ದನ್ನು ಕೇಳಿಸ್ಕೊಂಡ್ಯಾ? ಅವಿ ನನ್ನ ಕೆಫೆನ ಉಳಿಸೋದಕ್ಕೆ ಅವನು ಓದಾಡ್ತಿದ್ನಂತೆ. ಇದನ್ನು ಕೇಳೋಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ದೇವ್ರೆ, ಕೊನೆಗೂ ಮಾಧವ್ ಸರ್ ಕೆಫೆ ಅವ್ರಿಗೆ ಉಳಿಯೋ ಹಾಗೆ ಮಾಡಿದೆ. ಅವತ್ತು ಸರಿಯಾದ ಸಮಯಕ್ಕೆ ನಾವು ಎಲ್ಲರೂ ಹೋಗಿ ಅವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋ ಹಾಗೆ ಮಾಡಿದೆ. ನಿನಗೆಷ್ಟು ಋಣಿಯಾಗಿದ್ರು ಸಾಲದು ದೇವ್ರೆ. ಏನು ಆವಾಗಲಿಂದ ಪೂಜೆಗೆ ರೆಡಿ ಮಾಡ್ತಾನೇ ಇದೆಯಾ? ಮಾಡಬೇಕಾದ ಕೆಲಸನ ಬೇಗ ಮಾಡಬೇಕು ಅನ್ನೋದು ಇನ್ನೂ ಕಲ್ತಿಲ್ವಾ ನೀನು? ಇಲ್ಲ, ಎಲ್ಲ ರೆಡಿ ಇದೆ ಮಾವ. ನೈವೇದ್ಯಕ್ಕೆ ಇಟ್ಟಿದೀಯಾ? ಹ್ಞೂ ಮಾವ, ಹಣ್ಣು ಇಟ್ಟಿದ್ದೀರಿ. ಏನು ದೇವ್ರ ಹತ್ರ ಸ್ಪೆಷಲ್ ಅರಿಕೆ ಇತ್ತು? ಹಾಗೇನಿಲ್ಲ ಮಾವ, ನಿನ್ನೆ ಅಷ್ಟೆಲ್ಲ ಒಳ್ಳೇದಾಯ್ತಲ್ಲ, ಅದಕ್ಕೆ ಇವತ್ತು ಪೂರ್ತಿ ಪೂಜೆ ಮುಗಿಯೋವರೆಗೂ ಇಲ್ಲೇ ಇದ್ದು ಪೂಜೆನ ಕಣ್ತುಂಬಿಕೊಳ್ಳೋಣ ಅಂತ. ದೇವ್ರು ನಮ್ಮ ಕಡೆ ಇದ್ದಾನೆ, ಅದಕ್ಕೆ ಎಲ್ಲ ಆಯಿತು ಅನ್ನೋ ನಂಬಿಕೆ. ಒಳ್ಳೇದು. ಮಾವ, ನೆನ್ನೆ ನಿಮ್ಮಿಂದ ತುಂಬ ದೊಡ್ಡ ಸಹಾಯ ಆಯಿತು ಮಾವ. ನೀವು ನಮ್ಮನ್ನೆಲ್ಲ ಕೆಫೆಗೆ ಹೋಗಕ್ಕೆ ಹೇಳಿ ನೀವು ಅಲ್ಲಿಗೆ ಬಂದು ಲೆಕ್ಕ ನೋಡ್ಕೊಳ್ದೇ ಇದ್ದಿದ್ರೆ ಏನಾಗ್ತಿತ್ತೋ ಏನೋ. ನೀನೇ ಹೇಳಿದೆಯಲ್ಲ, ದೇವರು ನಮ್ಮ ಪರ ಇದ್ದ ಅಂತ. ಚಪ್ಪಲಿ ಕಳ್ಳ ಒಳ್ಳೆಯವನು, ಅದಕ್ಕೆ ದೇವರು ಅವನ ಪರ ನಮ್ಮ ಪರ ಇದ್ದ.
ಆದರೆ ಎಲ್ಲರ ವಿಷಯದಲ್ಲೂ ಹಾಗೆ ಅಂತ ಹೇಳೋಕ್ಕಾಗಲ್ಲ ನೋಡು. ಈಗ ನಿನ್ನ ಮಗಳ ವಿಷಯನೇ ತಗೋ. ದೇವರು ಅಂಥ ಪರ ಯಾವತ್ತಾದರೂ ಇರ್ತಾನ. ತಗೊಂಡ 3 ಲಕ್ಷಕ್ಕೆ ನಾವ ಹಾಕಿ ನೆನ್ನೆಗೆ 5 ದಿವಸ ಆಗೋಯ್ತು. ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋ ಸೌಜನ್ಯ ಅವಳಿಗಿಲ್ಲ. ಜಾಮೀನ್ದಾರಳು ನೀನು, ನಿನಗಾದರೂ ಆ ಯೋಚನೆ ಇರೋದು ಬೇಡವೇ? ಈಗ ಅವಳಿಗೆ ಫೋನ್ ಮಾಡಿ ತಕ್ಷಣ ದುಡ್ಡು ವಾಪಸ್ ತಂದು ಕೊಡೋದಕ್ಕೆ ಹೇಳು. ಮಹೇಶನ್ಗೆ ರೂಮಲ್ಲೇ ತಿಂಡಿ ತಿನ್ನಿಸಿದೆ ಶಾಲ್ವನಿ. ಯಾಕೋ ನಾವೆಲ್ಲ ಇಲ್ಲಿರ್ಬೇಕಾದ್ರೆ ಅವನೊಬ್ಬನೇ ರೂಮಲ್ಲಿ ಯಾಕೆ ಅನಿಸ್ತು. ನಮ್ಮ ಜೊತೆ ಕೂತಿದ್ರೆ ಅವನಿಗೂ ಒಂದು ಚೇಂಜ್ ಅನಿಸುತ್ತೆ ಅಲ್ವಾ, ಅದಕ್ಕೆ ಕರ್ಕೊಂಬಂದೆ. ಆಯಿತು ಬಾಬಾ, ಆಗಾಗ ನಾನೇ ಕರ್ಕೊಂಡು ಬರ್ತೀನಿ. ಓಹೋ, ಸ್ವೀಟ್ ಮಾಡಿಬಿಟ್ಟಿದ್ದೀರಾ ಇವತ್ತು? ಏನು ಸ್ಪೆಷಲ್ಲು? ಅಯ್ಯ ಅವ್ರು ಗೆದ್ದಕ್ಕೆ ಮಾಡಿದ್ದು ಅಂದರೆ ಅಭಿ ಅಯ್ಯ ಅವ್ರಿಗೆ ಬೇಸರ ಆಗ್ಬೋದು. ಹೇಳದೆ ಇರೋದೇ ವಾಸಿ. ಹಾಗೆ ಸುಮ್ಮನೆ ಮಾಡಿದ್ದು. ನನ್ನೇನು ಫೂಲ್ ಅನ್ಕೊಂಡಿದ್ದೀರಾ? ನೀವು ಬಾಯ್ ಬಿಟ್ಟು ಹೇಳದೇ ಇದ್ರು ಇವತ್ತು ಸ್ವೀಟ್ ಮಾಡಿದ್ದು ನಿನ್ನೆ ಡ್ಯಾಡ್ ಗೆದ್ದಿದ್ದಕ್ಕೆ ಅಂತ ನನಗೆ ಗೊತ್ತು. ಅಭಿ, ಪಾಪಮ್ಮ ಈ ಮನೇಲಿ ಎಲ್ರಿಗಿಂತ ಹಿರಿಯರು, ಅವ್ರ ಜೊತೆ ಹಾಗೆಲ್ಲ ಮಾತಾಡೋದು ಸರಿಯಲ್ಲ. ಓಹೋ, ಹಾಗಾದ್ರೆ ಯಾವ್ದು ಸರಿ? ನೀವು ನಿಮ್ಮ ಮಗನ ಜೊತೆನೇ ಚಾಲೆಂಜ್ ಮಾಡಿ ಗೆದ್ರಲ್ಲ, ಅದು ಸರಿನಾ? ಆ ವಿಷಯ ಯಾಕೆ ತರ್ತಿದ್ಯಾ ಈಗ? ಚಾಲೆಂಜ್ ಮಾಡಿದ್ದು ನಾನು ಅಲ್ವೇ ಅಲ್ಲ. ವಾಟ್ ಎವರ್, ನಿನ್ನೆ ನನಗೆ ಅವಮಾನ ಮಾಡಿದ್ದಂತೂ ಸತ್ಯ ತಾನೇ. ನಿನ್ನೆ ಅಷ್ಟು ಅವಮಾನ ಮಾಡಿದ್ದು ಸಾಲದು ಅಂತ ಈಗ ಮನೆ ಕೆಲ್ಸದವ್ರ ಮುಂದೆನೂ ಅವಮಾನ ಮಾಡ್ತಿದ್ದೀರಾ. ನಿಮಗೆ ನನಗೆ ನೋವಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪಾಪ ಆಕಾಶ ದೀಪವು ನೀನು. ಫೋನ್ ಎಲ್ಲೋ ಇಟ್ಟು ಕೆಲಸ ಮಾಡ್ತಿದ್ದಾಳೋ ಏನೋ. ಇನ್ನೊಂದ್ಸಲ ಮಾಡ್ತೀನಿ. ಹೂವಾಗಿ ಅರಳಿ. ಫೋನ್ ರಿಸೀವ್ ಮಾಡಿಲ್ಲ ಅಂತಂದ್ರೆ ಮತ್ತೆ ಮಾಡೋವರೆಗೂ ಕಾಯೋದೇ ಇಲ್ಲ, ಮಾಡ್ತಾನೆ ಇರ್ತಾಳೆ. ಏನಮ್ಮ ನಿಂದು? ಫೋನ್ ಎತ್ತಿಲ್ಲ ಅಂತಂದ್ರೆ ಬ್ಯುಸಿ ಇರ್ತೀನಿ ಅಂತ ಗೊತ್ತಾಗಲ್ವಾ? ಪುಟ್ಟಿ, ನೀನು ಹೇಗಿದೆಯಾ? ಮನೇಲೆಲ್ಲ ಆರಾಮ? ಎಲ್ಲ ಚೆನ್ನಾಗಿದ್ದಾರಮ್ಮ. ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ, ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀನಿ. ಪುಟ್ಟಿ ಒಂದು ನಿಮಿಷ ಇರು. 2 ದಿನದಿಂದ ಫೋನ್ ಮಾಡಿದ್ದೆ, ನೀನು ಎತ್ತಲಿಲ್ಲ. ಅದು ನಿಮ್ಮ ತಾತ. ಏನಮ್ಮ ಬೇಗ ಹೇಳು, ಬ್ಯುಸಿ ಇದ್ದೀನಿ ಅಂತ ಹೇಳಿದ್ನಲ್ಲ. ಅದು ಪುಟ್ಟಿ, ನೆನ್ನೆಗೆ ನೀನು ದುಡ್ಡು ಇಸ್ಕೊಂಡು ಹೋಗಿ 5 ದಿನ ಆಯಿತು. ನಿಮ್ಮ ತಾತ ಕೇಳ್ತಾ ಇದ್ದಾರೆ ದುಡ್ಡು ಹೊಂದಿಸಿದ್ಯಾ ಅಂತ. 5 ದಿನದಲ್ಲಿ ವಾಪಸ್ ಕೊಡ್ತೀನಿ ಅಂತಂದಿದ್ಯಲ್ಲ, ಇವತ್ತು ದುಡ್ಡು ತಂದು ಕೊಡ್ತೀಯ ತಾನೆ? ಗೊತ್ತಿತ್ತಮ್ಮ, ನೀನು ಫೋನ್ ಮಾಡಿದ್ದು ನನ್ನನ್ನು ವಿಚಾರಿಸಕ್ಕಲ್ಲ, ನಾ ತಗೊಂಡಿರೋ ದುಡ್ಡನ್ನು ವಿಚಾರಿಸಕ್ಕೆ ಅಂತ. ಬದಲಾಗ್ಬಿಟ್ಟೆ ಬಿಡಮ್ಮ ನೀನು. ಹಾಗಲ್ವೇ ಪುಟ್ಟಿ, ತಾತ ಕೇಳ್ತಾ ಇದ್ದಾರಲ್ವಾ, ಅದಕ್ಕೆ. ಅವ್ರು ಕೇಳ್ತಿರ್ತಾರಮ್ಮ,
ಹಾಗಂತ ದುಡ್ಡನ್ನ 5 ದಿನದಲ್ಲೇ ವಾಪಸ್ ಕೊಡ್ತೀನಿ ಅಂತ ನಾನು ಯಾವಾಗ ಹೇಳಿದ್ದೆ ಹೇಳು? ಓ, ಕೂತು ಮಾತಾಡೋದಾ? ಗ್ರೇಟ್. ನನ್ನ ಹೊಟ್ಟೆ ಉರ್ಸೋದು, ನೀವು ಮಾತ್ರ ಕೂಲಾಗಿ ಕೂತು ಮಾತಾಡೋದು. ಪಪ್ಪ, ಐ ಮೀನ್ ಜನಾರ್ದನ್ ಅವರು ನಿಮ್ಮ ಬಗ್ಗೆ ಕರೆಕ್ಟಾಗಿ ಹೇಳ್ತಿರ್ತಾರೆ. ಯು ಆರ್ ದ ಮೋಸ್ಟ್ ಸೆಲ್ಫಿಶ್ ಪರ್ಸನ್ ಇನ್ ದಿಸ್ ಹೌಸ್ ಅಂತ. Abhi, stop it.